ಈ ಮನೋಹರನ ಮನೋಭಿಲಾಷೆಯಂತೆ ಈ ಮನೋಹರನ ಮನದಾಳದ ಮಾತಿನ ಗುಂಡೆ ಚಿತ್ರವಾಗುತ್ತಿದೆ ಧರ್ಮರಾಜನ ಸಂಸಾರ. ಶಕುನಿಯ ಒಂದೇ ಒಂದು ಮಾತಿಗೆ ಇಡೀ ಕೌರವ ಕುಲವೇ ಸರ್ವನಾಶವಾದಂತೆ, ನನ್ನ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗುತ್ತಿದೆ ಆ ಬೀರನ ಕನಸು. ನಿತ್ಯ ನನ್ನ ಸೋಳೆಯಾಗಿ ಬದುಕುತ್ತಿದ್ದ ಲಾವಣ್ಯ ಇಂದು ನನ್ನ ತಂಗಿ ಎಂಬ ಹೆಸರಿನಿಂದ ಶಶಿಧರನ ಕುಸುಮದ ಸತಿಯಾಗಿ ನಿನ್ನ ಮನೆಯ ಸೊಸೆಯಾಗಿ ಧರ್ಮ ತುಂಬಿದ ನಿನ್ನ ಮನೆ ಮಶನ ಮಾಡಿ ಹಸನಾದ ನನ್ನವಳ ಕೈಯಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿಕೊಳ್ಳದಿದ್ದರೆ ನಾನು ಮನೋಹರನೇ ಅಲ್ಲ. ಇದೇನು ರಾಜ, ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ, ಯಾಕೆ? ಬಾ ಲಾವಣ್ಯ ಬಾ, ಇದು ಸಂತೋಷದ ನಗು. ಹಾ, ಇಷ್ಟೊಂದು ತಡವೇಕೆ? ಇಷ್ಟೊಂದು ವೇಗವಾಗಿ ಬಂದ್ರು ನಿಮ್ಗೆ ತಡವೇ? ಹಾ, ಮತ್ತೆ ನನ್ನ ಮನಸ್ಸು ಸಿಹಿಜೇನಿಂತ ಅರಳಿ ನನ್ನ ಕನಸು ಮಧುರ ಸಿಹಿಜೇನಿನ ಹಣ್ಣಿಯಂತೆ ಹೊರಬರುವಾಗ ನನಗೆ ಸಮಯದ ಪರಿಕಲ್ಪನೆ ಇರುವುದಿಲ್ಲ. ಮೊದಲ ನಿನ್ನ ಸಿಹಿ ಮುತ್ತನ್ನು ಕೊಡು, ಆಮೇಲೆ ಮಾತಿನ ಮಂಟಪದ ಸುರಿಮಳೆ ಸುರಿಸೊಂದು ಸುಮಧುರ ಗೀತೆಯನ್ನು. ನಿತ್ಯ ನಿಮ್ಮ ಜೊತೆ ಇದ್ಕೊಂಡು ಮುತ್ತಿನ ಸುರಿಮಳೆ ಸುರಿದ್ರು ಕೂಡ ಈ ನಿಮ್ಮ ಮುತ್ತಿನ ಚೀಲ ತುಂಬ್ತಾನೆ ಇಲ್ವಾ? ಸುರಿಸೊಂದು ಸುಮಧುರ ಗೀತೆಯನ್ನು. ಆಯ್ತು ರಾಜ. ಕವಿ ಕಾಳಿದಾಸನ ಆನಂದಲೇ, ಕವಿ ಕಾಳಿದಾಸನ ಆನಂದ ಶಾಕುಂತಲೇ, ಆನಂದ ಶಾಕುಂತಲೇ, ಆನಂದ ಶಾಕುಂತಲೇ. But what is this propose? Propose? ಕೊಡು ಚಿನ್ನ. ನಿನ್ನ ಸಿಹಿ ಮುತ್ತನ್ನು ಕೊಡು. ನಿನ್ನ ಸಿಹಿ ಮುತ್ತು ಕೊಡು ಚಿನ್ನ. ಪ್ರಪೋಸ್. ಸಿಹಿ ಮುತ್ತಿನ ಕಾಣಿಕೆ ಈ ವಾರದ
ತೃಪ್ತಿ ಆಯ್ತು ನನ್ನ ಮನಕ್ಕೆ. ನೀ ಗೈದ ನೃತ್ಯ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಆ ಕೋಗಿಲೆ ಮೌನವಾಗಿರ್ಬೇಕು ಅಲ್ವೇನೆ ನನ್ ರಾಣಿ? ರಾಜ, ಈ ಮಾತನ್ನು ಮೌನವಾಗಿಟ್ಟು ಸೂಳೆ ಎಂಬ ಪದವನ್ನು ಕಿತ್ತಿಟ್ಟು ಆದಷ್ಟು ಬೇಗ ನನ್ನನ್ನು ಮಡದಿ ಸ್ಥಾನದಲ್ಲಿ ರೂಪಿಸ್ಕೊಡಿ. ಇನ್ನು ತಡವಿಲ್ಲ ರಾಣಿ. ಚಂದಿರನಂತ ಚೆಲುವ ಹೊಂದಿದ ನೀನು ಬಂಗಾರದ ಬದುಕು ಸಾಗಿಸುವಂತೆ ಮಾಡ್ತೀನಿ. ಅದಕ್ಕೆ ಅಲ್ಲಿಂದ ನಿನ್ನನ್ನು ಇಲ್ಲಿಗೆ ಕರೆಯಿಸಿದ್ದೇನೆ. ನಿನ್ನಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿಕೊಳ್ಳಬೇಕಿದೆ. ಆ ನಂತರ ನಾವೇ ಈ ಲೋಕದ ನವ ಜೋಡಿ ಅಮರ ಪ್ರೇಮಿಗಳು. ಹೌದಾ? ಆ ವರ ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಅವನ ಹೆಸರೇನು ಅಂತ? ವರ ಸೂಪರ್. ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಮೂರ್ತಿ. ನಿನ್ನ ಸೌಂದರ್ಯದ ಪರಿಚಯವನ್ನು ಎಲ್ಲವನ್ನು ತಿಳಿಸಿದ್ದೇನೆ. ಅವನಿಗೆ ನಿನಗಿಂತ ಮದುವೆಯ ಕಾತುರವಿದೆ. ನನಗೆ ಒಪ್ಪಿಗೆ ಸೂಚಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ಮೇಲೆ ನನ್ ಕಾರ್ಯ ಆಗ್ಲಿ ನಿನ್ ಕಾರ್ಯವಾಗ್ಲಿ ಸುಲಭವಾಗಿ ನೆರವೇರಿಸಬಹುದು. ಆದ್ರೆ ಅವನನ್ನೇ ನಂಬ್ಕೊಂಡು ಹೋದ್ರೆ ಮುಂದೆ ನಮ್ಮ ಜೀವನ ರೈಲು ತಪ್ಪಿದ ಹಳಿ ಅಂತಾಗ್ಬಾರ್ದು. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಎಲ್ಲವನ್ನು ಬಲ್ಲವಳ ಮುಂದೆ ನಾನು ಚಿಲ್ಲರನಾಗಿ ಚಾಡಿ ಹೇಳಿದಂತೆ ನಿನಗೆಲ್ಲವನ್ನು ಹೇಳುವುದೇ. ಲಾವಣ್ಯ, ಹೆಣ್ಣಾದ ಮಂತ್ರದಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರನಿಂದಲೇ ಮಹಾಭಾರತ ರಾಜ್ಯಭಾರ ನಡೆಯಲಿಲ್ಲವೇ? ಕಾಲಿಲ್ಲದ ಹೆಳುವ ಸೂರ್ಯದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನಿದರ್ಶನ ನಿನ್ನ ಮುಂದಿದ್ದರು ನಿನಗೆಲ್ಲವನ್ನು ಹೇಳುವುದೇ. ಆದ್ರೂ ಕೂಡ ಮಹಿಷಾಸುರನ ಕೊಲ್ಲುವುದಕ್ಕಾಗಿ ಅಂತ ಶ್ರೀಗಳ ಆಶೀರ್ವಾದ ಪಡೆದು ಅವರ ಶಕ್ತಿಯನ್ನು ಹೊಂದಿದ್ದು ಆ ದೇವತೆ ಅಲ್ವೇ? ಅದಕ್ಕೆ ಹೇಳಿರೋದು ನಾನು ನಿಮಗೆ. ತಕ್ಕ ಉತ್ತರವಾಗಲಿ ಲಾವಣ್ಯ. ನಿನ್ನ ಮೋಹದವಲಿಗೆ ಆ ಧರ್ಮರಾಜ ಬೀರನನ್ನು ಕೆಡವಿ ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರನ್ನು ಬೀದಿ ಪಾಲಾಗಿಸಿ ಆ ವರಲಕ್ಷ್ಮಿಯನ್ನು ಯಾವ ಕೆಸರಿನ ಕಮಲದ ಮೇಲೆಯೂ ಕೂಡದ ಹಾಗೆ ಮಾಡಿ ತೋರಿಸು. ಮುಂದಿನ ಹಂತದ ಕಂತೆಯನ್ನು ನಾನು ನಿನಗೆ ಹೇಳಿಕೊಡುವೆ. ಬಾ ಹಾಡುತ್ತಾ ಈಗ ನನ್ನ ಮನತ ಎನಿಸು ಬಾ. ಆಯ್ತು ರಾಜ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಹರಿವಾ ಹರಿವಾ ಈ ಹೊಳೆ
ಬರುವಿನ ಸಮಯದಲ್ಲಿ ಅನುರಾಗದ ಮೊಟ್ಟು ಅರಳಿ ಕಾದಿದೆ ಅನುರಾಗದ ಮೊಟ್ಟು ಅರಳಿ ಕಾದಿದೆ ಈ ಆಶಾ ಲತೆಯಲ್ಲಿ ಈ ಆಶಾ ಬನ್ನಿ ಹೋಗೋಣ. ಬನ್ನಿ ಹೋಗೋಣ.